ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ನೀಡುವಲ್ಲಿ ಹೊಸಕೋಟೆ ಮಿಷನ್ ಮೆಡಿಕಲ್ ಸೆಂಟರ್ ಮತ್ತು ಮಾರ್ತೋಮಾ ಚರ್ಚ್ನ ಪಾತ್ರ ಬಹಳ ಪ್ರಮುಖವಾದದ್ದು. 72ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಹೇಳಿಕೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಕಳೆದ 77 ವರ್ಷಗಳಿಂದ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯವನ್ನು ರಿಯಾಯಿತಿ ದರದಲ್ಲಿ ನೀಡುವಲ್ಲಿ ಮಿಷನ್ ಮೆಡಿಕಲ್ ಸೆಂಟರ್ ಮತ್ತು ಮಾರ್ತೋಮಾ ಚರ್ಚ್ನ ಪಾತ್ರ ಬಹಳ ಪ್ರಮುಖವಾಗಿದ್ದು, ಇದರ ಶಾಖೆ ಬೆಣ್ಣಿನಹಳ್ಳಿ ಸಮೀಪ ಇರುವ ದೇವಸಂದ್ರ ಗ್ರಾಮದಲ್ಲೂ ಕೂಡ 4 ಗುಂಟೆ ಸ್ಥಳವನ್ನು ಒದಗಿಸಿದ್ದು ಅಲ್ಲಿ ನಡೆಸುತ್ತಾ ಬಂದಿದ್ದು, ಇನ್ನು ಈ ಒಂದು ಮೆಡಿಕಲ್ ನರ್ಸಿಂಗ್ ಕಾಲೇಜನ್ನು ಕಟ್ಟಲು ಬಚ್ಚೇಗೌಡರು ಕೂಡ ಸಹಾಯವನ್ನು ಮಾಡಿದ್ದಾರೆ. ಈಗ ಇಲ್ಲಿರುವ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಥಳದ ಕೊರತೆ ಇದ್ದು ಅವರಿಗೂ ಕೂಡ ಹೆಚ್ಚುವರಿ ಕಟ್ಟಡವನ್ನು ನಿರ್ಮಿಸಲು ನಾನು ಕೂಡ ನೆರವನ್ನು ಮಾಡುತ್ತೇನೆ ಎಂದು ಶಾಸಕ ಶರತ್ ಬಚ್ಚೇಗೌಡರು ಅವರು ಇದೇ ಸಂದರ್ಭದಲ್ಲಿ ಆಶ್ವಾಸನೆಯನ್ನ ನೀಡಿದ್ದಾರೆ. ಒಂದು ಸಮುದಾಯ ನಾವು ನೋಡಿದಂಗೆ ಜನಸಂಖ್ಯೆಯಲ್ಲಿ 2-3% ಆಗಿರುವಂತಹ ಒಂದು ಸಮುದಾಯದಲ್ಲಿ ತಾವೆಲ್ಲರೂ ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಬೆರೆತಿದ್ದೀರಾ ಅಂತಂದ್ರೆ, ಭಾಗವಹಿಸಿದ್ದೀರಾ ಅಂದ್ರೆ ನಿಜವಾಗ್ಲೂ ತುಂಬಾನೇ ಸಂತೋಷ ಆಗ್ತಾ ಇದೆ. ಎಲ್ಲರನ್ನೂ ಕೂಡ ಒಂದೇ ಆವರಣದಲ್ಲಿ, ಎಲ್ಲರನ್ನೂ ಕೂಡ ಒಂದೇ ಕಾರ್ಯಕ್ರಮದಲ್ಲಿ ನೋಡಿರ್ತಕ್ಕಂಥದ್ದು ಅತ್ಯಂತ ಸಂತಸ ತಂದಿರ್ತಕ್ಕಂಥದ್ದು. ರಾಷ್ಟ್ರ ಕವಿಗಳಾದಂತಹ ಕುವೆಂಪು ಅವರು ಒಂದು ಸಾಲನ್ನ ಬರ್ತಾರೆ, ಕರ್ನಾಟಕ ರಾಜ್ಯ ಯಾವ ತರ ಇರಬೇಕು ಅಂತಂದ್ರೆ, ಕರ್ನಾಟಕ ರಾಜ್ಯ ಸರ್ವ ಧರ್ಮಗಳ ಶಾಂತಿಯ ತೋಟ ಆಗಿ ಇರಬೇಕು. ಹಿಂದೂ, ಕ್ರೈಸ್ತರು, ಮುಸಲ್ಮಾನರು, ಪಾರಸಿಕರು, ಜೈನರು ನಾವೆಲ್ಲರೂ ಕೂಡ ಅಣ್ಣ ತಮ್ಮ ಅಂತಕ್ಕೆ ಬಾಳಂತ ಒಂದು ದೇಶ ಆಗಿರ್ಬೇಕು, ರಾಜ್ಯ ಆಗಿರ್ಬೇಕು. ಕರ್ನಾಟಕ ಅನ್ನೋದೇನಿದೆ ಅದಕ್ಕೆ ಉದಾಹರಣೆ ಏನಾದ್ರೂ ಇದ್ರೆ ಇಲ್ಲಿ ನಮ್ಮ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ಹೊಸಕೋಟೆ ಮಿಷನ್ ಚರ್ಚ್ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂದ್ರೆ 77 ವರ್ಷದಿಂದ ಪ್ರಪ್ರಥಮವಾಗಿ ಮಿಷನ್ ಇಲ್ಲಿ ಏನು ನಮ್ಮ ಯುನೈಟೆಡ್ ಮಿಷನ್ ಇದೆ, ನಮ್ಮ ಮಿಷನ್ಗೆ ನರ್ಸಿಂಗ್ ಕಾಲೇಜ್ ತಂದ್ಕೊಟ್ಟಂತ ಕೆಲಸನ ಸನ್ಮಾನ್ಯ BN ಬಚ್ಚೇಗೌಡರು ಇವತ್ತು ಮಾಡಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ we have always stuck with the community. ವೈಯಕ್ತಿಕವಾಗಿ ನನಗೊಂದು ನಂಬಿಕೆ ಇರುವಂತದ್ದು ಏನಂತಂದ್ರೆ, ಜನಕ್ಕೆ ನಾವು ಮೂಲಭೂತವಾಗಿ ಕೊಡಬೇಕಾದಂತದ್ದು 2. ಪ್ರತಿಯೊಬ್ಬರಿಗೂ ಕೂಡ ನಾವು ಉತ್ತಮವಾದಂತ ವಿದ್ಯಾಭ್ಯಾಸನ ಕಲಿಸ್ಕೊಡ್ಬೇಕು. Every citizen of the country deserves a very good quality of education and every citizen of the country deserves a very good quality of health care. ವಿದ್ಯಾಭ್ಯಾಸನ ನಾವೆಲ್ಲರಿಗೂ ಕೂಡ ಕೊಡಬೇಕಾದಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ, ಜವಾಬ್ದಾರಿ. ಅದೇ ರೀತಿಯಲ್ಲಿ ಒಳ್ಳೆ ಗುಣಮಟ್ಟವಾದಂತಹ ಚಿಕಿತ್ಸೆ, ಆರೋಗ್ಯ ಕೊಡುವಂಥದ್ದು ಕೂಡ ನಮ್ಮೆಲ್ಲರ ಜವಾಬ್ದಾರಿ. ಆ ಒಂದು ನಿಟ್ಟಿನಲ್ಲಿ ಹೊಸಕೋಟೆಯಲ್ಲಿರ್ತಕ್ಕಂಥ ನಮ್ಮ ಹೊಸಕೋಟೆ ಮಿಷನ್ ವತಿಯಿಂದ we've been getting excellent support in both education and healthcare, and I would really like to thank the mission for the outstanding work which they have done. Right, I would like to mention the good work which the mission has done through the difficult times of COVID. So the mission has stood out. Thousands of patients have come in over here during COVID period. They've been treated and they've gone back home healthy. And during that whole crisis, the church stood very closely with us, and we stood very closely with the church, be it in securing beds additionally, getting the funds released, getting oxygen concentrators on board. All of these works, we worked very closely with the church throughout the crisis, and we came out, and as you said, the church has been very active in doing God's work in Hoskote. To that extent, the church and the mission is not only restricted to Hoskote town. ಇದು ಬರೀ ಏನೋ ನಮ್ಮ ಹೊಸಕೋಟೆ ಟೌನ್ ಅಲ್ಲಿ ಮಾತ್ರ ಮಿಷನ್ ನ ಕೆಲಸ ಅಲ್ಲ. ಇವತ್ತು ನಾವು ಹೊಸಕೋಟೆ ತಾಲೂಕಾದ್ಯಂತ ನೋಡಿದ್ರೆ ದಂಡಪಾಳ್ಯ ಆಗಿರ್ಬೋದು, ಕಾಮರ್ಸ್ನಹಳ್ಳಿ ಆಗಿರ್ಬೋದು, ದುನ್ಸಂದ್ರ ಆಗಿರ್ಬೋದು, ಗಣಗಲ ಆಗಿರ್ಬೋದು, ಭಕ್ತಹಳ್ಳಿ ಆಗಿರ್ಬೋದು, ಕೊಡಕನಹಳ್ಳಿ ಆಗಿರ್ಬೋದು, ಈ ಎಲ್ಲಾ ಗ್ರಾಮಗಳಲ್ಲಿ ಕೂಡ ಇವತ್ತು ನಮ್ಮ ಮಿಷನಿನ ಶಾಖೆಗಳು, ಘಟಕಗಳು ಅಲ್ಲೆಲ್ಲ ಕೂಡ ಒಳ್ಳೆ ಕೆಲಸನ, ಕರ್ತವ್ಯನ ಮಾಡಿಕೊಂಡು ಜನಕ್ಕೆ ಏನಾದರೂ ಸೇವೆಗಳನ್ನ ಮಾಡ್ಬೇಕಂದ್ರೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಆಸ್ ಅ ಪಾರ್ಟ್ ಆಫ್ ಪ್ರೈಡ್ ಫಾರ್ ಮೀ, ನಮ್ಮ ಊರು ಬೆಣ್ಣಿನಹಳ್ಳಿ ಪಕ್ಕದಲ್ಲಿರುವಂತಹ ದೇವಸಂದ್ರ ಗ್ರಾಮದಲ್ಲಿ ಸುಮಾರು 4 ಗುಂಟೆ ಜಾಗನ ನಮ್ಮ ಮಿಷನ್ಗೆ ಕೊಟ್ಟು ಅಲ್ಲಿ ಕೂಡ ಒಂದು ಕೇಂದ್ರ ಮಾಡುವಂತದ್ದನ್ನ ನಾವು ಇವತ್ತು ಮಾಡಿಕೊಟ್ಟಿದ್ದೀವಿ. ಮಿಷನ್ ನ ಕೆಲಸ ದೇವಸಂದ್ರ ಗ್ರಾಮದಲ್ಲಿ ಕೂಡ ಆಗಬೇಕು ಅಂತ ಹೇಳಿ 4 ಗುಂಟೆ ಪ್ಲಾನ್ ಆಗಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬರಕ್ ಮೊದಲು ಒಂದು 3 ದಿನದಿಂದ
ನಾನು ಬಂದು ಫಾದರ್ ಖುಷಿಯ ಜೊತೆ ಕೂತು ನಾವು ಚರ್ಚೆನ ಮಾಡಿದ್ವಿ. ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಸಂಸ್ಥೆಗೆ ಕೆಲವೊಂದು ಸಹಕಾರಗಳು ಸಹಾಯಗಳು ಬೇಕು ಅಂತ ಮನವಿ ಮಾಡಿದ್ದಾರೆ. ಇವತ್ತು ನಾವು ನರ್ಸಿಂಗ್ ಕಾಲೇಜ್ನ ಬೆಳೆಸಬೇಕು, ಇನ್ನ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಹಾಸ್ಟೆಲ್ ಏನಿದೆ, ಇವತ್ತು ಹಾಸ್ಟೆಲ್ ಅಲ್ಲಿರ್ತಕ್ಕಂಥ ಜಾಗ ಸಾಲದೆ ಬರ್ತಾ ಇದೆ. ಒಂದು ರೂಮ್ ಅಲ್ಲಿ 3-4 ಮಕ್ಕಳಿಗೆ ನಾವು ಜಾಗ ಮಾಡಿದಂತ ಕಡೆ ಇವತ್ತು 4-5 ಮಕ್ಕಳು ಅಲ್ಲಿ ಉಳ್ಕೊಂಡು ವಸತಿ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಅನುಕೂಲ ಮಾಡ್ಕೊಳ್ಳೋದಕ್ಕೋಸ್ಕರ ಇನ್ನೊಂದು ಹಾಸ್ಟೆಲ್ ಬ್ಲಾಕ್ ನ ನಾವು ಕಟ್ತೀವಿ, ತಮ್ಮ ಸಹಕಾರ ಇರಬೇಕು ಅಂತ ಅವ್ರು ಮನವಿ ಮಾಡಿದ್ರು. ಈ ವೇದಿಕೆ ಮುಖಾಂತರವಾಗಿ ನಮ್ಮ ಫಾದರ್ ಅವರ ಮುಖಾಂತರವಾಗಿ ಅವ್ರ ಮುಂದೆ ನಾನು ತಮಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ. ವಾಟ್ ಎವರ್ ಸಪೋರ್ಟ್ ಯು ರಿಕ್ವೈರ್ ಫಾರ್ ಬಿಲ್ಡಿಂಗ್ ದಿ ನ್ಯೂ ಹಾಸ್ಟೆಲ್ ಬ್ಲಾಕ್, I am 100% aware for you and all the support will be extended. ಮತ್ತೆ ಅದರ ಜೊತೆಗೆ his father made a request, the right reverend made a request that about people can volunteer to take a small thing. I will also contribute on a personal level and I will contribute 1 hostel room for the students over there. ಚರ್ಚೆ ಬಂದು ಮಾತಾಡಿಕೊಂಡು ಒಂದು ರೂಮ್ಗೋಸ್ಕರ ಏನ್ ಮಾಡಬೇಕು ಅದನ್ನ ಆ ಸಹಕಾರನ ಕೂಡ ನಾನು ಕೊಡಕ್ಕೆ ತಯಾರಾಗಿದ್ದೀನಿ ಅಂತ ಈ ವೇದಿಕೆ ಮುಖಾಂತರವಾಗಿ ಹೇಳ್ತಾ